ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಇಡ್ಲಿಯಲ್ಲಿ ಉಪ್ಪಿಟ್ಟು ಮತ್ತು ಬಜ್ಜಿ ರೆಸಿಪಿನ ಇವೆರಡು ರೆಸಿಪಿನ ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದು 5 ಇಡ್ಲಿ ಉಳಿದಿದೆ ನೋಡಿ. ಈ ಇಡ್ಲಿನ ಇದರಲ್ಲಿ ಉಪ್ಮಾ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಒಗ್ಗರಣೆಗೆ ನೋಡಿ, ಈರುಳ್ಳಿ ಒಂದು, ಕೊತ್ತಂಬರಿ ಒಂದು, ಅರ್ಧ ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಕಡಲೆಬೀಜ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಡ್ಲಿನ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಎರಡು ಕಡೆ ಇಡ್ಲಿನ ನೋಡಿ ಈ ಥರ ಅದ್ದಬೇಕು. ಅದ್ದಿ ನೀರು ಸೋಸ್ಕೊಂಡು ಇವಾಗ ಇಡ್ಲಿನ ಕಿವುಚ್ಕೊಳ್ಳೋಣ. ಅಂದರೆ ಉದುರಾಗಿ ಬರುತ್ತೆ ಅಂತ ಈ ಥರ ನೀರಲ್ಲಿ ಈ ಥರ ಮಾಡಿಕೊಂಡು ನೋಡಿ, ಈ ಥರ ಕಿವುಚ್ಕೋತೀನಿ. ಎಲ್ಲ ಇಡ್ಲಿನ ಈ ಥರ ಪುಡಿ ಮಾಡಿಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ, ಈ ಥರನೇ ಎಲ್ಲವನ್ನು ಮಾಡ್ಕೊಳ್ಳಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡಿರೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ, ಹಾಗಾಗಿ ನೀವೇ ಮೊದಲೇ ನೋಡ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ, 1-2 ಟೇಬಲ್ ಸ್ಪೂನು. ಹಾಗೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ನೋಡಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತಗೊಳ್ಳಿ. ನೋಡಿ, ಫಸ್ಟು ಈ ಕಾಳುಗಳನ್ನ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿ, ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಕಾಳುಗಳೆಲ್ಲ ಫ್ರೈ ಆಗಲಿ, ಕಾಳು ಬೇಳೆ ಎಲ್ಲ ನೋಡಿ. ಇವಾಗ ಈರುಳ್ಳಿ ಇದು ದೊಡ್ಡ ಸೈಜನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗ್ತದೆ. ಯಾರು ಇಡ್ಲಿ ಉಳಿದಿರೋ ಇದರಿಂದನೇ ಉಪ್ಪಿಟ್ಟು ಮತ್ತು ಬಜ್ಜಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋದೇ ಇಲ್ಲ. ಆ ಥರ ಟೇಸ್ಟ್ ರುಚಿಯಾಗಿರುತ್ತೆ. ಸಣ್ಣ ರವೆ ಉಪ್ಪಿಟ್ಟು ರವೆ ಮಾಡ್ತೀವಲ್ಲ, ಅದಕ್ಕಿಂತ ಇದು ಸೂಪರಾಗಿ ಬರುತ್ತೆ. ಯಾರಿಗಾದ್ರೂ ಮನೆಯಲ್ಲಿ ದಿಢೀರಾಗಿ ಬಂದರೆ ದಿಢೀರಾಗಿ ಮಾಡಿಕೊಡ್ಬೋದು. ಇಡ್ಲಿಯಲ್ಲೇ ಮಾಡಿರೋ ರೆಸಿಪಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ಲಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅರ್ಧ ನಿಂಬೆ ಹಣ್ಣನ್ನ ರಸನ ಹಾಕ್ತಾಯಿದ್ದೀನಿ. ನೋಡಿ, ನಾನು ಒಂದು 5 ಇಡ್ಲಿ ತೊಗೊಂಡಿದ್ದೀನಿ. ಆ ಅಳತೆಯಲ್ಲಿ ತೋರಿಸ್ತಾ ಇರೋದು ನಿಮಗೆ. ಸ್ವಲ್ಪ ಫ್ರೈ ಆಗುತ್ತೆ. ಇವಾಗ ಕಿವುಚಿಟ್ಕೊಂಡಿರೋ ಇಡ್ಲಿನ ನೋಡಿ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಉದುರಾಗಿ ಬಂದಿದೆ. ಇನ್ನೂ ಕಲಿಸಿದ ಮೇಲೆ ಇನ್ನೂ ಚೆನ್ನಾಗಿ ಉದುರಾಗಿ ಬರುತ್ತೆ. ನೋಡಿ, ಸೂಪರಾಗಿ ಬರ್ತಾಯಿದೆ. ಯಾರಿಗೂ ಗೊತ್ತಾಗಲ್ಲ ಈ ಥರ ಇಡ್ಲಿಯಲ್ಲಿ ಈ ಥರ ಮಾಡಿದ್ದೀವಿ ಅಂತ. ನೋಡಿ, ಸೂಪರಾಗಿ ಬಂದಿದೆ. ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಬಜ್ಜಿ ಕೂಡ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ನಾನು ಒಂದು 4 ಇಡ್ಲಿ ತಗೊಂಡಿದ್ದೀನಿ. ಇದಕ್ಕೆ ಬಜ್ಜಿ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, ಅರ್ಧ ಕಪ್ಪು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಅಜ್ವೈನ್, 1/4 ಟೀ ಸ್ಪೂನಷ್ಟು ಸೋಡಾ. ಇದನ್ನೆಲ್ಲವನ್ನು ಕಲಿಸ್ಕೊಳ್ಳೋಣ. ಹಾಗೆ ಇಡ್ಲಿನ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ 2 ಮಾಡ್ಕೋಬೋದು, ಇಲ್ಲಾಂದರೆ 4 ಪೀಸ್ ಮಾಡ್ಕೋಬೋದು. ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳ್ಳಿ. ನೋಡಿ, ಇದು 4 ಭಾಗ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರನೂ ಬಿಟ್ಟು ತೋರಿಸ್ತೀನಿ. ಸೂಪರಾಗಿ ಬರುತ್ತೆ ಫ್ರೆಂಡ್. ನೀವು ಮೆಣಸಿನ್ಕಾಯಿ ಬಜ್ಜಿಗಿಂತ ಇಡ್ಲಿ ಬಜ್ಜಿ ಸೂಪರಾಗಿರುತ್ತೆ ಫ್ರೆಂಡ್. ನಾನು ತಿಂದು ರುಚಿ ನೋಡಿ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಸತಿ ನಿಜವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ಅರ್ಧ ಕಪ್ಪು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಇದಕ್ಕೇನೆ ಖಾರದ ಪುಡಿ, ಉಪ್ಪು, ಸೋಡಾ, ಆಮೇಲೆ ಕೊತ್ತಂಬರಿ ಸೊಪ್ಪು, ಅಜ್ವೈನನ್ನು ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬಜ್ಜಿ ಹದಕ್ಕೆ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್.
ನೋಡಿ ಸೋಡಾ, ನೋಡಿ ಉಪ್ಪು ರುಚಿಗೆ, ಅಜ್ವಾನನ ಕೈಯಲ್ಲಿ ತಿಕ್ಕೊಂಡು ಹಾಕ್ಕೊಳ್ಳೋಣ. ಇದು ಘಮಕ್ಕೆ ಸೂಪರಾಗಿ ಬರುತ್ತೆ. ಚೆನ್ನಾಗಿ ಸ್ವಲ್ಪ ತೆಳುವಾಗಿ ಕಲಸಿ, ತುಂಬ ಗಟ್ಟಿ ಕಲಿಸ್ಬೇಡಿ. ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಬಜ್ಜಿ ಅಳತೆಗೆ ಕಳಿಸ್ಕೊಳ್ಳೋಣ. ನೋಡಿ ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಇರಲಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಸೂಪರಾಗಿರುತ್ತೆ ಫ್ರೆಂಡ್. ನಮ್ಮ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂದರು. ಯಾವತ್ತೂ ನಾವು ಈ ಥರ ಮಾಡಿರಲಿಲ್ಲ. ಒಂದು ಸರ್ತಿ ಮಾಡಿದ್ದಕ್ಕೆ ತುಂಬ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ತಿಂದ್ವಿ. ಅದಕ್ಕೆ ನಿಮಗೂ ಕೂಡ ತೋರಿಸ್ಕೊಡ್ತಾಯಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ. ನೋಡಿ ಚಿಕ್ಕದು 2 ತೋರಿಸ್ತೀನಿ ಹಾಕಿ, ದೊಡ್ಡದಿರಲಿ 2 ಪೀಸ್ ಹಾಕಿ ತೋರಿಸ್ತೀನಿ. ನಿಮಗೆ ದೊಡ್ಡದು ಜಾಸ್ತಿ ಅನಿಸಿದ್ರೆ ಅದರಲ್ಲೇ ಇನ್ನೊಂದು ಭಾಗ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಅದ್ದಿ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ ನೋಡೋಣ. ಕಾದಿದೆ ನೋಡಿ. ಇವಾಗ ಒಂದೊಂದೇ ಪೀಸ್ ಹಾಕಿ ಬಿಡೋಣ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಕಾಯಿ ಬಜ್ಜಿಗಿಂತ ಸೂಪರಾಗಿರುತ್ತೆ. ನೋಡಿ ಒಂದೊಂದಾಗಿಯೇ ಬಿಡ್ತಾಯಿದ್ದೀನಿ. ಅದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಬಿಡಿ ನೀವು. ನೋಡಿ ಉದ್ದಕ್ಕೇ ಕಟ್ ಮಾಡ್ಕೊಂಡು ತೋರಿಸಿದ್ದೀನಿ. ಚಿಕ್ಕದಾಗೂ ಕೂಡ ಕಟ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ಆಕಾರದಲ್ಲಿ ಬೇಕು ನೋಡಿ ಕಟ್ ಮಾಡಿ ಹಾಕೋಬೋದು. ಸೇಮ್ ಮೆಣಸಿನ್ಕಾಯಿ ಬಜ್ಜಿ ಥರನೇ ಆದರೂ ಕೂಡ ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಇದು. ಇವಾಗ ಒಂದು ಸೈಡ್ ಆಗಿದೆ. ಇವಾಗ ಇನ್ನೊಂದು ಸೈಡ್ ಹಾಕ್ಕೊಳ್ಳೋಣ. ನೋಡಿ ಒಂದು 2 ನಿಮಿಷ ಫ್ರೈ ಆಗಲಿ. ನೋಡಿ ಇವಾಗ ಆಗಿದೆ, ತೆಗೆದುಬಿಡೋಣ. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ಈ ಥರ ಮನೇಲಿ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಇದು ಇಡ್ಲಿ ಉಪ್ಮಾ, ಇದ್ರ ಜೊತೆಗೆ ಇಡ್ಲಿ ಬಜ್ಜಿ ಕೂಡ ರೆಡಿಯಾಗಿದೆ. ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಬಂದಿದೆ ಅಲ್ವಾ ಫ್ರೆಂಡ್. ನೋಡಿ ಮೆಣಸಿನ್ಕಾಯಿ ಬಜ್ಜಿ ಥರನೇ ಕಾಣಿಸ್ತಾ ಇದೆ. ಇದು ಯಾರು ಇಡ್ಲಿಯಲ್ಲಿ ಮಾಡಿರೋದಂತ ಗೊತ್ತೇ ಆಗಲ್ಲ ಫ್ರೆಂಡ್. ನೋಡಿ ಗೊತ್ತೇ ಆಗಲ್ಲ ಫ್ರೆಂಡ್. ನೋಡಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.